ಸಾಮಾನ್ಯವಾಗಿ ಕೋಣಗಳು ಈಗೀಗ ಎಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ. ಇದು ಆಸಕ್ತಿ ನನ್ನಕ್ಕಿಂತ ಹೆಚ್ಚು ನನ್ನ ಅಜ್ಜನ ಕಾಲದಿಂದಲೂ ಇತ್ತು. ಅದು ಏನೋ ಗೊತ್ತಿಲ್ಲ, ನನಗೆ ಪ್ರಾಣಿಗಳು ಅಂದರೆ ಚಿಕ್ಕದಿಂದಲೂ ಭಾರಿ ಇಷ್ಟ. ಈವನ್ 10th ಓದುವಾಗ ಕೂಡ ನಾನೊಂದು ಹಂದಿಯನ್ನು ತಂದು ಸಾಕಿ ತುಂಬ ಚೆನ್ನಾಗಿ ಸಾಕಿದ್ದೆ. ಯಾಕೆಂದರೆ ದನಗಳನ್ನ ಸಂಜೆ ಹೊತ್ತು ಕೊಟ್ಟಿಗೆಗೆ ಹೋಗಿ ಅದರ ಮಾತಾಡಿಸೋದು, ಮುಟ್ಟೋದು, ಅದರಲ್ಲಿ ಇರುವಷ್ಟು ಒಂದು ಸುಖ ಬೇರೆ ನಿಮಗೆ ಯಾವುದಲ್ಲಿ ಕೂಡ ಸಿಕ್ಕೋದಿಲ್ಲ. ಆ್ಯಕ್ಚುಲಿ ಲಾಭ ಆಗಬೇಕು ಅಂದರೆ ನೀವು ಕೊಟ್ಟಿಗೆಲೇ ಸಾಕಿದ್ರೆ ಲಾಭ. ಸ್ನೇಹಿತರೆ ನಮಸ್ಕಾರ. ಕೂರ್ಗ್ ಬಜ್ ನಮ್ಮೂರ ಕೃಷಿಕ ಸರಣಿಯ 2ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಜೊತೆಗೆ ಮಂದ್ರಿರ ತೇಜಸ್ ಅವರು ಇದ್ದಾರೆ. ಮೊದಲ ಎಪಿಸೋಡ್ನಲ್ಲಿ ಇವರ ಭತ್ತ ಕೃಷಿಯ ಬಗ್ಗೆ ನಾವು ಮಾತಾಡಿದ್ವಿ. ಈ ಎಪಿಸೋಡ್ನಲ್ಲಿ ಒಂದು ವಿಶೇಷತೆ ಇದೆ. ನಮ್ಮ ಹಿಂದೆ ಕಾಣ್ತಾ ಇರ್ಬೋದು ಜಾನುವಾರುಗಳು, ಅದು ಕೋಣಗಳು. ಆಶ್ಚರ್ಯ ಆಗ್ಬೋದು, ಕೋಣಗಳು ಏನಪ್ಪ ಕೋಣಗಳ ಬಗ್ಗೆ, ಕೋಣಗಳನ್ನ ಹಿಂದೆ ಇರಿಸ್ಕೊಂಡು ಇವ್ರು ಮಾತಾಡ್ತಿದ್ದಾರೆ ಅಂತ. ಅಂದರೆ ನಮಗೆ ಸಾಮಾನ್ಯವಾಗಿ ಕೋಣಗಳು ಈಗೀಗ ಎಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ, ಬಹಳ ಅಪರೂಪ ಆಗಿದೆ. ನಾವೆಲ್ಲ ಸಣ್ಣದಿರೋತ್ತಿಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ನೆಂಟರ ಮನೆಗೆಲ್ಲ ಹೋದಾಗ ಗದ್ದೆ ಬದಿಯಲ್ಲಿ ಅಥವಾ ಎಲ್ಲೋ ರಸ್ತೆಯಲ್ಲಿ ಮೇಯಿಸ್ಕೊಂಡು ಹೋಗ್ತಾ ಇದ್ದದೆಲ್ಲ ಚಿತ್ರಣ ಈಗಲೂ ಕೂಡ ಕಣ್ಣು ಮುಂದೆ ಬರ್ತದೆ. ಆದರೆ ಈಗ ಅವುಗಳನ್ನು ನೋಡೋದಕ್ಕೆ ಸಿಗೋದಿಲ್ಲ. ನನಗನ್ಸೋದು ಒಂದರ್ಥದಲ್ಲಿ ಅದು ಬಹಳ ಸಾಧು ಪ್ರಾಣಿ ಅಂತ. ನಮ್ಮ ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ಈ ಕೋಣ ಎಮ್ಮೆಗಳು ನಾವು ಸಾಮಾನ್ಯವಾಗಿ ಬೈತೀವಿ, ಏನೋ ಕೋಣ ಥರ ಇದೆಯಾ, ಏನೋ ಎಮ್ಮೆ ಥರ ಇದೆಯಾ ನೀನು ಅಂತ. ಆದರೆ ಬಹಳ ಸಾಧು ಪ್ರಾಣಿಗಳಲ್ಲಿ ಈ ಪ್ರಭೇದ ಇವು ಕೂಡ ಸೇರ್ತವೆ ಅಂತ ನಾನು ಅಂದ್ಕೊಳ್ತೇನೆ. ಅವುಗಳನ್ನು ತಮ್ಮ ಕೃಷಿಯ ಭಾಗವಾಗಿ, ತಮ್ಮ ಜೀವನದ ಭಾಗವಾಗಿ ಸಾಕ್ತಾ ಅವುಗಳ ಪಾಲನೆಯಲ್ಲಿ ತೊಡಗ್ತಾ ಬಂದವರು ಮಂದ್ರಿರ ತೇಜಸ್ ಅವರು. ತೇಜಸ್ನ 2ನೇ ಎಪಿಸೋಡ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಹೌದು, ಥ್ಯಾಂಕ್ ಯು. ನಾನು ಹೇಳಿದೆ ಕೋಣಗಳ ಬಗ್ಗೆ, ಎಮ್ಮೆಗಳ ಬಗ್ಗೆ. ಮೊದಲನಾಗಿ ನಿಮ್ಗೆ ಕೇಳಬೇಕು, ನಿಮಗೆ ಯಾಕಾಗಿ ಈ ಆಸಕ್ತಿ ಅಂತ, ನಂತರ ಅದರ ಬಗ್ಗೆ ಮಾತಾಡುವ. ಇದು ಆಸಕ್ತಿ ನನ್ನಕ್ಕಿಂತ ಹೆಚ್ಚು ನನ್ನ ಅಜ್ಜನ ಕಾಲದಿಂದಲೂ ಇತ್ತು. ನಮ್ಮ ಅಜ್ಜ ಕೂಡ ಒಂದು 10 ನಡೆ 15 ನಡೆ ಯಾವಾಗಲೂ ಇತ್ತು. ಅಲ್ಲಿಂದ ತಂದೆ ಕೂಡ ಒಂದು 20-25 ನಡೆ ದನದವರೆಗೆ ತಂದೆ ಕೂಡ ಸಾಕ್ತಾಯಿದ್ರು. ಅದು ಏನೋ ಗೊತ್ತಿಲ್ಲ, ನನಗೆ ಪ್ರಾಣಿಗಳು ಅಂದರೆ ಚಿಕ್ಕದಿಂದಲೂ ಭಾರಿ ಇಷ್ಟ. ನಾನು ವೆಹಿಕಲಲ್ಲಿ ಚಿಕ್ಕವನಿದ್ದಾಗ ಶಾಲೆಗೆ ಹೋಗೋ ಟೈಮಲ್ಲಿ ಒಂದು 2ನೇ ಕ್ಲಾಸು 5ನೇ ಕ್ಲಾಸ್ ಇದ್ದಾಗ ವೆಹಿಕಲ್ ಹೋಗುವಾಗ ನನಗೆ ಹಂದಿ ಮರಿ ಅಂದರೆ ಭಾಳ ಇಷ್ಟ. ಹಂದಿಗಳನ್ನ ಕಂಡ್ರೆ ಕೂಡ ತಂದೆಯೊಟ್ಟಿಗೆ ಜಗಳಾಡೋದು, ಅಳೋದು, ಅಲ್ಲೇ ಗಾಡಿ ನಿಲ್ಲಿಸು. ನನಗೆ ಅವಾಗೆಲ್ಲ ನಾವು ರೋಡ್ ಸೈಡ್ಲೆಲ್ಲ ಹಂದಿಗಳನ್ನ ಕಾಣ್ತಾ ಇದ್ವಿ. ಹೊರಗಡೆ ಹಂದಿನ ಬಿಟ್ಟು ಸಾಕ್ತಾಯಿದ್ರು. ಮರಿ ನನಗೆ ಬೇಕು ಅಂತೇಳಿ ತುಂಬ ಗಲಾಟೆ ಮಾಡೋನು, ಈ ರೀತಿಯೆಲ್ಲ ಮಾಡ್ತಾಯಿದ್ದೆ. ಈವನ್ 10th ಓದುವಾಗ ಕೂಡ ನಾನೊಂದು ಹಂದಿಯನ್ನು ತಂದು ಸಾಕಿ ತುಂಬ ಚೆನ್ನಾಗಿ ಸಾಕಿದ್ದೆ. 7-8 ತಿಂಗಳಿಗೆ ಅದು ಸುಮಾರು ಒಂದು 108 kg ಅಷ್ಟು ಹಂದಿ ಆಯಿತು. ಅಲ್ಲಿಂದ ಅದು ಹೀಟಿಗೆ ಬಂದಿತ್ತು. ಆ ಟೈಮಲ್ಲಿ ಅಮ್ಮನಿಗೆ ಸ್ವಲ್ಪ ಟೆನ್ಷನ್ ಆಯಿತು, ಇವನು ಮರಿಗಿರಿ ಮಾಡಿಸ್ಬಿಡ್ತಾನೆ ಅಂತೇಳಿ ಮತ್ತೆ ನಾವು ಯಾವುದೋ ಒಂದು ಹಬ್ಬದಲ್ಲಿ ಅದನ್ನು ಹಂದಿನ ಹೊಡೆದ್ವಿ. ಸೊ ಹಾಗಾಗಿ ಆವಾಗಲಿಂದಲೇ ನನಗೆ ತುಂಬ ಇಷ್ಟ ಪ್ರಾಣಿಗಳು ಅಂದರೆ. ಅದರಲ್ಲಿ ಕೂಡ ದನಗಳು ಅಂದರೆ ಇನ್ನೂ ಇಷ್ಟನೇ. ಯಾಕೆಂದರೆ ದನಗಳನ್ನ ಸಂಜೆ ಹೊತ್ತು ಕೊಟ್ಟಿಗೆಗೆ ಹೋಗಿ ಅದರ ಮಾತಾಡಿಸೋದು, ಮುಟ್ಟೋದು, ಅದರಲ್ಲಿ ಇರುವಷ್ಟು ಒಂದು ಸುಖ ಬೇರೆ ನಿಮಗೆ ಯಾವುದಲ್ಲಿ ಕೂಡ ಸಿಕ್ಕೋದಿಲ್ಲ. ಈ ಮೀನಿಗೆ ಫೀಡ್ ಹಾಕೋದು ಕೂಡ ಭಾಳ ಚೆಂದ. ಅದೇ ರೀತಿಯಲ್ಲಿ ದನಗಳು ಕೂಡ ಅಷ್ಟೇ. ಅದಕ್ಕೆ ಅದರ ಮೇವು ಮಾಡೋದು, ಅದನ್ನು ನೋಡೋದು, ಇದೆಲ್ಲ ತುಂಬ ಒಂಥರ ಮನಸ್ಸಿಗೆ ಖುಷಿ, ಸಂತೋಷ, ಎಷ್ಟೋ ನೆಮ್ಮದಿ. ಒಂದು ಲೆಕ್ಕದಲ್ಲಿ ನನಗೆ ಮೊದಲು, ಇವಾಗ ನಾನು ತುಂಬ ಪ್ರಾಫಿಟ್ ಇದ್ದು ದನ. ಮೊದಲು ನನಗೆ 55 ಕೋಣಗಳಿದ್ದು, ಕೋಣ ಎಮ್ಮೆಗಳಾಗಿ 55 ಇದ್ದು. ಆವಾಗ ನಾವು 22,000 ಕಂತೆ ಹುಲ್ಲನ್ನು 4 ಗ್ರಾಮ ಕಗ್ಗೋಡು, ಮೇಕೇರಿ, ಬಿಳಿಗೇರಿ, 60 ಒಕ್ಕಲು, ಹಾಕತ್ತೂರು, ಹೀಗೆ 5 ಗ್ರಾಮದಿಂದ ಕೂಡ ನಾವು ಹುಲ್ಲನ್ನು ತಂದು ಸೇಕರಣೆ ಮಾಡ್ತಾಯಿದ್ವಿ. ಆವಾಗ 10,000 ರೂಪಾಯಿ ಒಂದು ಕಂತೆಗಿತ್ತು. 22,000 ಅಂದರೆ ಸುಮಾರು ನನಗೆ 2 ಲಕ್ಷ 3 ಲಕ್ಷದ ಹುಲ್ಲೇ ಆಗೋದು. ಆ ಟೈಮಲ್ಲಿ ಗೊಬ್ಬರಕ್ಕೆ ಅಷ್ಟು ರೇಟ್ ಇರಲಿಲ್ಲ. ಹಾಗಾಗಿ ನನಗೆ ಅದು ನಷ್ಟದ ಕೃಷಿ. ಯಾಕೆ ಅಂತಂದರೆ ನಾವು ಹೊರಗಡೆನ ದನಗಳನ್ನೆಲ್ಲ ಹೊರಗಡೆ ಬಿಡ್ತಾಯಿದ್ವಿ. ಆ್ಯಕ್ಚುಲಿ ಲಾಭ ಆಗಬೇಕು ಅಂದರೆ ನೀವು ಕೊಟ್ಟಿಗೆಲೇ ಸಾಕಿದ್ರೆ ಲಾಭ. ಇವಾಗ ಒಂದು 3 ತಿಂಗಳು ಈಗ ಸ್ವಲ್ಪ ಗದ್ದೆ ಫ್ರೀ ಇರೋದರಿಂದ ನಾನು ಬಿಡ್ತಾ ಇದ್ದೇನೆ. ಆಮೇಲೆ ನಾನು ಈಗ ಹುಲ್ಲಿಗೆ ರೇಟ್ ಜಾಸ್ತಿ ಆಗಿದೆ. ಸೊ ಈ ರೇಟ್ ಲೆಕ್ಕ ಹಾಕಿದ್ರೆ ನಮಗೆ ಸ್ವಲ್ಪ ಬಿಟ್ಟು ಸಾಕಿದ್ರು, ಸಂಜೆ ಹೊತ್ತಿಗೆ ಹುಲ್ಲು ಹಾಕಿದ್ರು ಸಾಕಾಗುತ್ತೆ. ಸೊ ಹಾಗಾಗಿ ದನ ಇವಾಗಂತೂ ನನಗೆ ಕೊಟ್ಟಿಗೆಲೇ ನಾನು ಸಾಕೋದು. ಹಾಗಾಗಿ ನನಗೆ ತುಂಬ ಪ್ರಾಫಿಟ್, ತುಂಬ ಅಂದರೆ ತುಂಬ, ಎಲ್ಲ ಕೃಷಿಗಳಿಗಿಂತಲೂ ಹೆಚ್ಚಿನ ಪ್ರಾಫಿಟ್ಟು ಕೋಣ ಅಂತ ಹೇಳ್ಬೋದು. ಕೋಣ ಅಂದರೆ ನಿಮಗೆ ಯಾವ ರೀತಿ ಪ್ರಾಫಿಟ್ ಅನ್ನೋಂಥ ವಿಚಾರ ಬರುತ್ತೆ? ಮೇಯ್ನ್ ಇಲ್ಲಿರೋದು ಗೊಬ್ಬರನೇ. ನಾನೀಗ ಸಾಕ್ತಾ ಇರೋದು ಗೊಬ್ಬರನೇ. ಬಾಕಿ ಕೋಣವನ್ನು, ನಾನು ದನವನ್ನು, ಎಮ್ಮೆಯನ್ನು ನಾನು ಮಾರಬೇಕು ಅಂತ ಹೇಳೋ ಉದ್ದೇಶ ನಂದಲ್ಲ. ಹಾಗಾಗಿ ನಾನು ನೀವು ಇಲ್ಲಿ ನೋಡ್ಬೋದು ಭಾಳ ವಯಸ್ಸಾಗಿದೆ, ಅದೆಲ್ಲ ಭಾಳ ವಯಸ್ಸಾಗಿದ್ದು. ಸೊ ಅಷ್ಟು ವಯಸ್ಸಾದರೂ ಕೂಡ ನಾವು ಯಾವುದನ್ನು ಕೂಡ ನಾವು ಮಾರೋದಿಲ್ಲ. ಹಾಗಾಗಿ ನಾವು ಇದು ಎಮ್ಮೆ, ಹಾಗಾಗಿ ನಾವು ಭಾಳ ವಯಸ್ಸಾದರೂ ಕೂಡ ನಾವು ಸಾಕ್ತಾ ಇರ್ತೇವೆ. ಸೊ ಮೇಯ್ನ್ ಉದ್ದೇಶ ನನಗೆ ಗೊಬ್ಬರ. ಹಾಗಾಗಿ ಈಗ ಬರೇ ಕೆಮಿಕಲ್ ಹಾಕಿ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ದಡ್ಡನ ಕೃಷಿ ಗೊಬ್ಬರದಲ್ಲಿ ಅಂತ ನಮ್ಮ ತಂದೆ ಹೇಳ್ತಾ ಇರ್ತಾರೆ. ಹಾಗಾಗಿ ಎಂಥ ದಡ್ಡ ಆದರೂ ಕೂಡ ಅವನೊಂದು ಇಷ್ಟು ಸಗಣಿ ಗೊಬ್ಬರ ಹಾಕಿದ ಅಂದರೆ ಆ ಬೆಳೆ 100ಕ್ಕೆ 100 ಸಕ್ಸಸ್. ಸೊ ಹಾಗಾಗಿ ಇದರ ಮೇಯ್ನ್ ನನ್ನ ಕೃಷಿದು ಗುಟ್ಟೆ ಸಗಣಿ ಗೊಬ್ಬರ. ಸೊ ಅದರಲ್ಲಿ ಅದು ಮೇಯ್ನ್ ಆಗಿರುವಂಥದ್ದು. ಹಾಗಾಗಿ ಎಂಥದೇ ಆಗಲಿ, ಒಂದು ಹೂವಿನ ಗಿಡ ಇರ್ಬೋದು, ಇಲ್ಲ ಒಂದು ತರಕಾರಿ ಇರ್ಬೋದು, ಒಂದಿಷ್ಟು ಸಗಣಿ ಗೊಬ್ಬರವನ್ನು ಹಾಕಿ ನೋಡಿ, ಅದರ ಒಂದು ಟೇಸ್ಟೇ ಬೇರೆ.
ಎಮ್ಮೆ ಎಷ್ಟಿದೆ, ಕೋಣಗಳು ಎಷ್ಟಿದಾವೆ? ಒಂದು ಕಾಲು ಭಾಗ ಎಮ್ಮೆ ಇದೆ, ಮುಕ್ಕಾಲು ಭಾಗ ಕೋಣನೇ ಇರೋದು. ಇಲ್ಲೇ ಮರಿ ಮಾಡ್ತೀರಿ, ಬ್ರೀಡಿಂಗ್ ಎಲ್ಲ ಇದಾಗುತ್ತೆ? ಮರಿ ಆಗುತ್ತೆ, ಇಲ್ಲೇ ಮಾಡ್ಕೊಳ್ತೀರಿ. ಓಕೆ ಓಕೆ. ಇರುವಂಥ ಮರಿಗಳು ಇಲ್ಲೇ ಆಗುತ್ತೆ. ಬಟ್ ಭಾಳ ಮರಿಗಳನ್ನ ಉಳಿಸೋದು ಭಾಳ ಕಷ್ಟ. ಬೇರೆ ಹಸು ಕರುಗಳಿಗೆ ಆದರೆ ನಾವು ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಅದಕ್ಕೆ ಹುಳಕ್ಕೆ ಮಾತ್ರೆಯನ್ನು ಕೊಟ್ಟರೆ ಸಾಕಾಗತ್ತೆ. ಇದರಲ್ಲಿ ನಾವು ಪ್ರತಿ 20ರಿಂದ 25 ದಿವಸಕ್ಕೊಂದ್ಸಲ ಮಾತ್ರೆ ಕೊಡಲೇಬೇಕು, ಹುಳದ ಮಾತ್ರೆ. ಎಮ್ಮೆ ಹಾಲು ಭಾಳ ತಿಕ್ಕಿರುತ್ತೆ. ಯಾವುದೇ ಪ್ರಾಣಿಗಳಾದರೂ ಅದರ ಅಮ್ಮನ ಹಾಲು ಅದಕ್ಕೆ ಕರೆಕ್ಟೇ ಅಂತ ನಾವು ತಿಳ್ಕೊತೀವಿ. ಬಟ್ ಅದು ಏನೋ ಗೊತ್ತಿಲ್ಲ, ಇನ್ನು ಕಾಡಲ್ಲಿರುವಂಥ ಕಾಟಿಗಳು ಹೇಗೆ ಆಗ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ನಾವು ಅದು ನೋಡಿದಾಗೆ ಅದು ಮರಿಗಳು ಉಳಿಯೋದೇ ಕಷ್ಟ. ಹುಳ ಬಂದು ಮೇಯ್ನ್ಗಳು ಆಗಿ ಮರಿ ಸಾಯೋದೇ ಹುಳದಿಂದಾಗಿ. ಹಾಗಾಗಿ ಕೆಲವು ಮರಿಗಳು ನನಗೆ ಎಷ್ಟು ಬೇಕೋ ಅಷ್ಟು ಸಿಗೋದಿಲ್ಲ ಮರಿಗಳು. ನಾನು ಹೋಗಿ ಹರ್ಕಲ್ಗೋಡು, ಹಾಸನ, ಆ ಸೈಡಿಂದ ಕೊಂಡನೂರು, ಆ ಸೈಡಿಂದ ನಾನು ಮರಿಗಳನ್ನು ತಂದು ನಾನು ಇಲ್ಲಿ ಸಾಕ್ತೇನೆ. ಎಷ್ಟು ವರ್ಷದ ಕೋಣ ಇದೆ? ಕೋಣ ಈಗ ಅಲ್ಲಿ ಕೆಲವೆಲ್ಲ ಒಂದು 15-20 ವರ್ಷದ ಕೋಣ ಕೂಡ ಇದೆ. ಓಕೆ ಓಕೆ ಓಕೆ. ಇದರಲ್ಲಿ ನೀವು ಸಾಕಾಣಿಕೆ ಶುರು ಮಾಡಿದ್ದು ನೀವು ಶುರು ಮಾಡಿದ್ದ ನಿಮ್ಮ ಹಿಂದಿನಿಂದಲೂ ಇತ್ತು, ಅಜ್ಜನ ಕಾಲದಿಂದಲೂ ಇತ್ತು. ಸೊ ಹಾಗಾಗಿ ಅಜ್ಜ ಕೂಡ ದನಗಳನ್ನ ಸಾಕ್ತಾ ಇದ್ರು. ಅಲ್ಲಿಂದ ಅಜ್ಜನಾಗೆ ಅಷ್ಟೇ ಇಷ್ಟ ನಮ್ಮ ತಂದೆಗೂ ಇತ್ತು. ತಂದೆ ಸಾಕಿದಾಗ ಆ್ಯಕ್ಚುಲಿ ನಾನು ಅದನ್ನು ಅಪೋಸ್ ಮಾಡ್ತಾ ಇದ್ದೆ. ತಂದೆ ಸಾಕಿದಾಗ ಜನ ಬಿಡ್ತಾ ಇರಲಿಲ್ಲ, ದನಗಳನ್ನ ಹಾಗೆ ಬಿಟ್ಬಿಡೋರು. ನನಗೆ ನೆರೆಕರೆಯವರು ಯಾರು ತಂದೆನ ಕೇಳ್ತಾ ಇರಲಿಲ್ಲ. ನನಗೆ ಫೋನ್ ಮಾಡಿ ನಿಮ್ಮ ದನ ಬಂದಿದೆ ಅಂತ ಹೇಳೋದು. ತಂದೆಗೆ ಹೇಳಿದ್ರೆ ಅವನಿಗೆ ಆ ತೋಟ ಹಾಕಿರೋದು ಅಂತ ತಂದೆ ನನಗೆ ಬೈಯೋದು. ಅವನಿಗೆ ಹೇಳಬೇಕಿತ್ತು, ನಿನಗೆ ಒಂದು ಬೇಲಿ ಹಾಕೊಳಕ್ಕಾಗಿಲ್ಲ ಅಂದರೆ ನೀನು ಆ ತೋಟ ಹಾಕಿ ತೋಟನ ಮಾರ್ಬಿಡು ಅಂತ ಹೇಳು. ಹೀಗೆಲ್ಲ ತಂದೆ ಮಾತಾಡೋರು. ನೀನು ಅವ್ರಿಗೆ ಅವ್ರದ್ದು ತಪ್ಪು, ನಮ್ಮದಲ್ಲ. ಬೇಲಿ ಹಾಕದ ಮೇಲೆ ಅವ್ನು ಯಾಕೆ ಕೃಷಿ ಮಾಡಬೇಕು ಅಂತ ಕೇಳೋರು. ನಾವು ಅದನ್ನ ಈಗ ಕೇಳಕ್ಕಾಗಲ್ಲ. ಈಗ ಜನ ಬೇಲಿ ಹಾಕೋದಕ್ಕೆ ಹೋಗಿ ತೋಟ ನಡೆಸಲಿಕ್ಕೆ ಜನ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಇದಕ್ಕೆ ಬಂದಮೇಲೆ ನಾನು ಜನವನ್ನು ಬಿಟ್ಟು ನಾನು ದನವನ್ನು ಅದಕ್ಕಾಗಿ ಒಬ್ಬನ ನಿಯೋಜನೆ ಮಾಡಿದ್ದೇನೆ. ಅವ್ರದ್ದು ಕೆಲಸ ಏನು? ಬೆಳಗ್ಗೆಯಿಂದ ಒಂದು ಅದರ ಕೊಟ್ಟಿಗೆ ಕ್ಲೀನ್ ಮಾಡೋದು, ಕರ ಬಿಡಲಿಕ್ಕೆ ಬೇರೆಯವನಿದ್ದಾನೆ, ಹಾಲು ಕರಿಯೋದು ಬೇರೆಯವರು. ಇವನಿಗೆ ಹಾಲು ಕರಿಯೋ ಕೆಲಸ ಇಲ್ಲ. ಬೆಳಗ್ಗೆ ಹೋಗ್ತಾನೆ, ಸಗಣಿ ತೆಗಿತಾನೆ, ಆಮೇಲೆ ದನಗಳನ್ನ ಹೊಡ್ಕೊಬರ್ತಾನೆ, ತಿರ್ಗಾ ಕೂಡಿಸಿದಾಗ ಹುಲ್ಲು ತಗೊಂಡೋಗಿ ಹಾಕ್ತಾನೆ. ಹಾಗಾಗಿ ಅವನ ಕೆಲಸ ಅದೇ. ಎಷ್ಟು ಹಾಲು ಸಿಗುತ್ತೆ? ಹಾಲು ಆ್ಯಕ್ಚುಲಿ ಮೊದಲು ತುಂಬ ಇತ್ತು. ಈಗ ಒಂದು 4 ಹಸು ಇದೆ. ನಾನು ಸಣ್ಣವನಿದ್ದಾಗ ನಾವು ಎಮ್ಮೆ ಹಾಲು ಕುಡಿತಾ ಇದ್ವಿ. ನಂದು ಯಾವಾಗ ಮದುವೆ ಆಯಿತು, ಮದುವೆ ಆದ ನಂತರ ಮಿಸ್ಸಸ್ಸು ಇದಕ್ಕೆ ಕಾಂಪ್ರಮೈಸ್ ಇಲ್ಲ, ಎಮ್ಮೆ ಹಾಲು ಅಂದರೆ ಬೇಡ ಅಂತ ಇದು ಮಾಡ್ತಾ ಇದ್ಲು. ಸೊ ಹಾಗಾಗಿ ನಮ್ಮದು ಮದುವೆ ಆದ ನಂತರ ನನ್ನ ಮಕ್ಕಳಿಗಾಗಲಿ ಮಿಸ್ಸಸ್ ಆ್ಯಕ್ಚುಲಿ ಹಾಲು ದೂರ, ಅದರಲ್ಲೂ ಎಮ್ಮೆ ಹಾಲು ಅಂದಾಗ ಅವಳೊಂಥರ ಸ್ವಲ್ಪ ಅಸಹ್ಯ ಮಾಡ್ಕೊಳ್ಳೋಳು. ಸೊ ಹಾಗಾಗಿ ಅಲ್ಲಿಗೆ ಬಿಟ್ವಿ. ಹಾಗಾಗಿ ಎಮ್ಮೆ ಹಾಲು ಬಿಟ್ವಿ. ಅಲ್ಲಿಂದ ನಾವು ಹಸು ತಗೊಂಡ್ವಿ. ಈಗ 4 ಹಸು ಇದೆ. ಮೊದಲು ಡೈರಿ ಇತ್ತು ಕಗ್ಗೋಡಲ್ಲೇ, ಡೈರಿಗೆ ಹಾಲು ಹೋಯ್ತಾ ಇದ್ವಿ. ಈಗ ಡೈರಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ನಮ್ಮ ಮನೆಗೆ ಆಮೇಲೆ ನಮ್ಮ ಲೇಬರ್ಗಳಿಗೆಲ್ಲ ನಾವು ಕೊಡ್ತೀವಿ, ಲೈನಲ್ಲೆಲ್ಲ ನಾವು ಹಾಲು ಕೊಡ್ತೀವಿ. ಸೊ ಹಾಗಾಗಿ ಆ ಹಾಲು ನಮ್ಮ ಇಲ್ಲೇ ಯೂಸ್ ಆಗ್ತಾ ಇದೆ. ಎಮ್ಮೆಗಳ ಹಾಲು ಅವುಗಳೇ ಕೊಡ್ಕೊಳ್ತೇವೆ, ಕರುಗಳೇ ಕೊಡ್ತೇವೆ, ಅದು ನಾವು ಕರಿಯಕ್ಕೆ ಹೋಗೋದಿಲ್ಲ. ನನಗೆ ಒಂದು ಕಾಡುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನೋಡಿ ಅನೇಕ ಮಂದಿ ಕೃಷಿಕರಿರ್ಬೋದು, ಎಲ್ಲರೂ ಈ ದೊಡ್ಡ ದೊಡ್ಡ ಕಾಸ್ಟ್ಲಿ ಬೆಕ್ಕುಗಳನ್ನ ಸಾಕ್ತಾರೆ, ನಾಯಿಗಳನ್ನ ಸಾಕ್ತಾರೆ, ಅಥವಾ ಇನ್ಯಾವುದೋ ಪ್ರಾಣಿಗಳನ್ನು, ಇಷ್ಟದ ಪ್ರಾಣಿ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಈ ಲಾಭದಾಯಕ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಇದನ್ನ ಯಾಕೆ ಸಾಕೋದಕ್ಕೆ ಹಿಂದೇಟಾಗ್ತಿದೆ? ಏನನ್ಸುತ್ತೆ ಇದು? ಯಾಕೆ ಅಂದರೆ ಒಂದು ನನ್ನ ಲಕ್ ಇರ್ಬೋದೇನೋ ಗೊತ್ತಿಲ್ಲ, ನನಗೆ ಒಳ್ಳೊಳ್ಳೆ ಲೇಬರ್ಸ್ ಇದ್ದಾರೆ. ಈಗ ಇಲ್ಲಿರುವ ಲೇಬರು 7 ಗಂಟೆ ಅವನು ಹೊರಗಡೆ ಇರಬೇಕು. ಹೊರಗಡೆ ಅಂದರೆ ಕೊಟ್ಟಿಗೆಯಲ್ಲಿ 1 ಗಂಟೆ ಕೆಲಸ ಮಾಡ್ತಾನೆ. ಈಗ ಅವನು ಒಂದು 6-6:30 ಕೊಟ್ಟಿಗೆಗೆ ಹೋಗ್ತಾನೆ. 6:30 ಹೋದರೆ 7:30 ಗಂಟೆ ಇಲ್ಲ 8 ಗಂಟೆ ಒಳಗಡೆ ಕೊಟ್ಟಿಗೆಯಿಂದ ಹೊರಗಡೆ ಬರ್ತಾನೆ. 8 ಗಂಟೆಗೆ ಬಂದರೆ ನನ್ನ ರೂಲ್ಸ್ ಇಷ್ಟೇ, ಅವನು 7 ಗಂಟೆ ಹೊರಗಿರಬೇಕು. ಎಷ್ಟೊತ್ತಿಗಾದರೂ ಹೊರಗೆ ಬಾ. 8 ಗಂಟೆಗೆ ಹೊರಗೆ ಬಂದ ಅಂದರೆ ಅದು ನಮ್ಮ ಕೊಟ್ಟಿಗೆದು ಗೇಟು. ಇಲ್ಲಿ ಈ ಸ್ಪಾಟಿಗೆ ಬರಬೇಕು ಅಂತಿಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ 1/4 ಗಂಟೆ ದೂರ ಇದೆ. ಸೊ ಅವನು ಅಲ್ಲಿ ಗೇಟ್ ದಾಟುವಾಗ 8 ಗಂಟೆಗೆ ಅವ್ನಿಗೆ ದಾಟುವಾಗ ಅವ್ನು ಟೈಮ್ ನೋಡ್ಕೊಂಡು ಕೇಳಿದ್ದೀನಿ. 8 ಗಂಟೆಗೆ ದಾಟಿದಂದರೆ 9, 10, 11, 12, 1, 2, 3 ಗಂಟೆಗೆ ಅವನು ತಿರ್ಗಾ ರಿಟರ್ನ್ ತೊಗೊಂಡೋಗಿ ಕೊಟ್ಟಿಗೆಗೆ ಹಾಕ್ತಾನೆ. ಇದು ನನ್ನ ರೂಲ್ಸು. ಅವನು ಬೇಕಾದ್ರೆ 10 ಗಂಟೆಗೆ ಬಿಡಲಿ, ಅಲ್ಲಿಂದ 7 ಗಂಟೆ ಬಿಡು. 9 ಗಂಟೆಗೆ ಬಿಡು, ಅಲ್ಲಿಂದ 7 ಗಂಟೆ ಬಿಡು. ನೀ ಇಷ್ಟೊತ್ತಿಗೆ ಯಾಕೆ ಬಿಟ್ಟ ಅಂತ ನಾನು ಕೇಳೋದಿಲ್ಲ. 7 ಗಂಟೆ ಹೊರಗಡೆ ಇರಬೇಕು, 7 ಗಂಟೆ ಹೊರಗೆ ಇರಬೇಕು. ಇದು ನಂದು ಕಂಡೀಷನು. ಸೊ ಆ ಕಂಡೀಷನಿಗೆ ಅವನು ಮಾಡ್ತಾನೆ. ಕಂಡೀಷನ್ ಇರೋದು ಅವುಗಳ ಆಹಾರ ಸಿಗಬೇಕು ಅಂತ, ಅಷ್ಟೊತ್ತು ಸಿಗಲಿ ಅಂತ. ಬಿಟ್ಟ ಮೇಲೆ ಅವ್ರಿಗೆ ಅಷ್ಟು ಇಲ್ಲ, ಒಂದು 2 ಗಂಟೆ 3 ಗಂಟೆಗಾಗಿ ಬಿಡೋದು, ತಿರ್ಗಾ ತಗೊಂಡೋಗಿ ಕೂಡಿಸೋದು, ಅದು ನಮಗೆ ವೇಸ್ಟ್ ಆಗ್ತದೆ. ಸೊ ಅಷ್ಟು ಬಿಡೋದ್ರಿಂದ ಕೋಣಗಳಿಗೂ ಕೂಡ ಎಮ್ಮೆಗಳಿಗಾದ್ರೂ ಎಷ್ಟು ಬೇಕೋ ಅಷ್ಟು ಮೇವು ಸಿಗ್ತದೆ. ಇದು ಅರೆ ಹೊಟ್ಟೆಲಿ ತಗೊಂಡೋಗಿ ಕೂಡಿಸೋದು, ನಡೆದಾಡಿ ಬಾಡಿ ಕೂಡ ಅಷ್ಟು ಆಗಬೇಕು ಅಂತ ಹೇಳೋದು. ಇನ್ನೊಂದು, ನಮ್ಮಲ್ಲಿ ಹುಲ್ಲು ಕಡಿಯೋನಿದ್ದಾನೆ, 40 ಕಟ್ಟ ಹುಲ್ಲು ಕಡಿತಾನೆ. ಯಾರು ಕೂಡ ನಂಬೋದಿಲ್ಲ. ದಿನಕ್ಕೆ ಹೇಳಿದ್ರೆ ನಂಬೋದಿಲ್ಲ. ಅದು ಒಂದು ಕಟ್ಟ ಮಿನಿಮಮ್ 10 kg ತೂಕ, 10ರಿಂದ 15 kgವರೆಗೂ ಇದರದ್ದು ಇದೆ. ಸ್ವಲ್ಪ ಬಿಸಿಲೇನಾದರೂ ಬಂದರೆ ಆವಾಗ ಸ್ವಲ್ಪ 10 kgಗೆ ಅದು ಒಣಗಿರ್ತದೆ. ಬೆಳಗ್ಗೆ ಕಡಿತಾನೆ, ಸಂಜೆ ತರೋದು. ಸೊ ಸಂಜೆ ಹೊತ್ತು ಏನಾದರೂ ತೂಗಿದರೆ ಅದು 10 kgಯಿಂದ ಕಮ್ಮಿ ಅಂತೂ ಆಗೋದಿಲ್ಲ. ಆ ರೀತಿಯ 40 ಕಟ್ಟಗಳು ಕಡಿತಾನೆ. ಅವನಿಗೆ 450 ರೂಪಾಯಿ ನಂದು ಪೇಮೆಂಟ್ ಇದೆ. ಸೊ ಹಾಗಾಗಿ ನನಗೆ 12 ರೂಪಾಯಿ
ಆ್ಯಕ್ಚುಲಿ ಒಂದು ಕಂತೆ ಹುಲ್ಲಿಗೆ ಬೀಳೋದು. ಸೊ ಹಾಗಾಗಿ ನಮ್ಮಲ್ಲಿರುವಂಥ ಕೆರೆ ಬದುಗಳು ತೋಟಗಳು ಎಲ್ಲ ಕ್ಲೀನ್ ಆದಾಗಾಯಿತು, ಒಂದು ನೀಟಾದಾಗಾಯಿತು, ದನಕ್ಕೆ ಹುಲ್ಲು ಬಂದಾಗಾಯಿತು. ಅದರಿಂದ 50% ಅವು ತಿಂತವೆ, 50% ಉಳಿಸ್ತವೆ. ಆ ಉಳಿಸೋದ್ರಿಂದ ಗೊಬ್ಬರ ಹಾಕಿ ಆಗುತ್ತೆ. ತುಂಬ ಪ್ರಾಫಿಟ್. ನಷ್ಟ ಅಂತಿಲ್ಲ. ನಷ್ಟ ಅಲ್ಲ, ಲಾಭದಲ್ಲಿ ನನಗೆ ಇವಾಗೇನೋ ಕಾಫಿಗೆ ಒಳ್ಳೆ ರೇಟ್ ಬಂತು, ನಮಗೆ ಲಾಭದಾಯಕ ಅಂತ ಇದೆ. ಸೊ ಅದು ಬಿಟ್ಟರೆ ಇವಾಗ ಒಂದು ಲೆಕ್ಕದಲ್ಲಿ ನಾನು ಕೋಣವನ್ನು ತೀರಾ ಬೇಡ ಅಂತೇಳಿ ನಿಲ್ಲಿಸುವ ಅಂತೇಳೋ ಲೆವೆಲಿಗೆ ಬಂದು 5 ಕೋಣನ ಇಟ್ಟುಕೊಂಡು, ಅದು ಬಿಡಲಿಕ್ಕೆ ಮನಸ್ಸಿಲ್ಲ ಅಂತ ಒಂದು 5 ನೋಡೋ ಸಾಕು ಅಂತೇಳಿ 5 ಸಾಕಿದಾಗ ಕೊಟ್ಟಿಗೆಲೇ ಸಾಕಿದೆ. ಆಗ ಬಿಟ್ಟು ಸಾಕ್ತಾ ಇಲ್ಲ. ಇಲ್ಲಾಂದರೆ 2 ಜನ ಲೇಬರ್ಗಳು ಬಿಡಲಿಕ್ಕೆ 55 ಇದ್ದಾಗ 2 ಜನ ಲೇಬರು, ಅವ್ರಿಗೆ ಆವಾಗ 300 ರೂಪಾಯಿನೋ ಸಂಬಳ ಇತ್ತು. 300, 600 ರೂಪಾಯಿ. ಅದಕ್ಕೆ 50 ದನಗಳಿಗೆ ಒಂದು ದಿವಸಕ್ಕೆ 55 ಕಂತೆ ಹುಲ್ಲು ಎಲ್ಲ ಲೆಕ್ಕಾಚಾರ ಹಾಕಿದಾಗ ನನಗೆ ಆ್ಯಕ್ಚುಲಿ ವರ್ಷಕ್ಕೆ 1 ರಿಂದ 1.5 ಲಕ್ಷ ನನಗೆ ನಷ್ಟ. ಸೊ ಆದರೂ ಕೂಡ ನನಗೆ ಬೇಕು ಅಂತೇಳಿ ನಾನು ಏನೋ ಒಂದು ಹಠದಲ್ಲಿ ಮಾಡ್ತಾಯಿದ್ದೆ. ಅಲ್ಲಿಂದ ಇವಾಗ ಮೇನ್ ರೋಡಲ್ಲೆಲ್ಲ ಬಿಡಲಿಕ್ಕಾಗಲ್ಲ, ವೆಹಿಕಲ್ಗಳು ಜಾಸ್ತಿ ಆಯಿತು. ಅದಕ್ಕಿಂತ ಹೆಚ್ಚು ಇದಕ್ಕೆ ಅಂತೇಳಿ ಲೇಬರ್ಗಳು ಬರೋದಿಲ್ಲ. ದನ ನೋಡೋದಕ್ಕೆ, ಮನೆ ಕೆಲಸಕ್ಕೆ ನಿಮಗೆ ಲೇಬರ್ಗಳು ಸಿಗೋದಿಲ್ಲ. ಅವರಿಗೆ ಭಾಳ ಡಿಮಾಂಡು ಜಾಸ್ತಿ, ಅವರಿಗೆ ಸಂಬಳ ಜಾಸ್ತಿ, ಅವರಿಗೆ ಬೋನಸ್ ಎಕ್ಸ್ಟ್ರಾ ಕೊಡಬೇಕು. ಅವ್ರನ್ನ ನಾವು ನಮ್ಮ ಸ್ವಂತ ಅಣ್ಣ ತಮ್ಮಂದ್ರಾಗೆ ನೋಡಬೇಕು. ನೀವು ಲಕ್ಕಿ. ಇದರಲ್ಲಿ ನಾನು ಅನೇಕ ಮಂದಿ ಕಾರ್ಮಿಕರ ವೇತನ ಜಾಸ್ತಿ, ಅದು ಇದೊಂದು ಸಮಸ್ಯೆ ಇದೆ. ಹೌದು, ನನಗೆ 30-35 ಜನ ಇವತ್ತು ಕೂಡ 35-40 ವರ್ಷ ತಂದೆ ಕಾಲದಿಂದಲೂ ಕೂಡ ಇರುವಂಥ ಲೇಬರ್ಗಳು ನನ್ನಲ್ಲಿ ಇದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ನಾನು ತುಂಬ ಲಕ್ಕಿ. ಇನ್ನೊಂದು ಇವುಗಳ ಈ ಎಮ್ಮೆ ಕೋಣಗಳಿದಾವಲ್ಲ, ಹಸು ದನಗಳನ್ನ ಬಿಟ್ಟುಬಿಡುವ ಪಕ್ಕಕ್ಕಿರಲಿ, ಈ ಎಮ್ಮೆ ಕೋಣಗಳ ಜೀವನ ಶೈಲಿ ಹೇಗೆ ಮತ್ತು ಅದರ ಹೆಂಗೆ ಇರುತ್ತೆ ಅದು ಚಟುವಟಿಕೆಗಳು? ಅದರ ಎಮ್ಮೆ ಕೋಣಗಳು ಅಂದರೆ ಭಾಳ ಈಸಿಯೆಸ್ಟು ನಾನು ತುಂಬ ಸುಲಭದಲ್ಲಿ ಸಾಕಲಿಕ್ಕೆ ಏನಾದರೂ ಪ್ರಾಣಿಗಳು ಇದೆ ಅಂದರೆ ಅದು ಕೋಣ. ಅವಕ್ಕೆ ನೀವು ಒಂದು ದಿವಸ ಹುಲ್ಲೆ ಹಾಕಿಲ್ವಾ ತಲೆ ಬಿಸಿ ಇಲ್ಲ, ಅಂಬ ಕರಿಯೋದು ಇಲ್ಲ, ಟೆನ್ಷನು ಇಲ್ಲ. ಹಸುಗಳು ಆದರೆ ಕೆಚ್ಚಲು ಬಾವು, ಕರೆಕ್ಟಾಗಿ ಹಾಲು ಕರಿತಾ ಇರಬೇಕು. ಏನಾದರೂ ಹಾಲು ಕರಿಯೋದು ಸ್ವಲ್ಪ ಅವನೇನಾದರೂ ಸೋಮಾರಿತನ ಮಾಡಿದ್ನಾ, ನಮಗೆ ವರ್ಷಕ್ಕೆ ಒಂದು ಗ್ಯಾರಂಟಿ ಇರ್ತದೆ ಕೆಚ್ಚಲು ಬಾವು ಬಂತ ಒಂದೊಂದು ಸಲ ಕಂಪ್ಲೀಟ್ ಹಾಲು ನಿಂತೋಗುತ್ತೆ. ಒಂದೊಂದು ಏನು ನಿಪ್ಪಲ್ಲಿದೆ ಅದರಲ್ಲಿ ಒಂದರಲ್ಲಿ ಮಾತ್ರ ನಿಂತೋಗುತ್ತೆ, ಬಾಕಿ ಇರೋದ್ರೆಲ್ಲ ಬರ್ತದೆ. ಸೊ ಈ ರೀತಿಯ ಪ್ರಾಬ್ಲಮ್ಗಳು ಹಸುಗಳಲ್ಲಿ. ಕೆಚ್ಚಲು ಬಾವು ಬಂದ ಕೂಡಲೇ ಅವಕ್ಕೆ ಜ್ವರ, ಪುನಃ ಅವಕ್ಕೆ ಇಂಜೆಕ್ಷನ್ಗಳು, ಟ್ರೀಟ್ಮೆಂಟ್ಗಳು. ಡಾಕ್ಟ್ರು ಏನಿಲ್ಲದರೂ ಕೂಡ ತಿಂಗಳಿಗೆ ಒಂದು ಸಲ ಆದರೂ ಬರಲೇಬೇಕು. ಒಂದು ಇನ್ಸುಮೇಷನ್ ಮಾಡೋದು, ಅದು ಗಬ್ಬ ನಿಲ್ಲೋದಿಲ್ಲ. ಪುನಃ 3-4 ಸಲ ಡಾಕ್ಟರ್ ಸಹ ಕರೆಸೋದು. ಅವರು ಒಂದು ಸಲ ಬಂದಾಗ ಮಿನಿಮಮ್ ಕೂಡ 500 ಕಮ್ಮಿ ಯಾವ ಡಾಕ್ಟ್ರುಗಳು ಇಲ್ಲ. 700, 800, 1000 ರೂಪಾಯಿವರೆಗೆ ಕೊಡಬೇಕು. ಸೊ ಇದಿಷ್ಟು ಖರ್ಚು. ಅದ್ರ ಮೇಲೆ ಅವಕ್ಕೆ ಸೆಲೆಕ್ಟೆಡೇ ಫುಡ್ ಆಗಬೇಕು. ನೀವು ಒಳ್ಳೆ ಹುಲ್ಲಲ್ಲಿ ಒಳ್ಳೆದಷ್ಟು ಆ ರೀತಿ. ಇವಕ್ಕೆ ಹಾಗಲ್ಲ. ಈ ಕೋಣಗಳಿಗೆ ನೀವು ಸಗಣಿ ಆಗಿದ ಹುಲ್ಲು ಹಾಕಿದ್ರು ಹಾಕಿ, ನೀವು ಒಣಗಿದ ಹುಲ್ಲಾದರೂ ಹಾಕಿ, ಅದರಲ್ಲಿ ಹೂ ಬರುವಂಥ ಕೆಲವೊಂದು ಅರಿಶಿಣ ಕಲರ್ ಹೂ ಬರುವಂಥ ಅದು ಯಾವುದು ಕೂಡ ಮುಟ್ಟೋದಿಲ್ಲ. ಕೋಣಗಳು ತಿನ್ನೋದ ಹುಲ್ಲೇ ಇಲ್ಲ. ನೀವು ಏನನ್ನು ಹಾಕಿದ್ರೂ ಕೂಡ ಈಸಿಯಷ್ಟು. ಆಮೇಲೆ ಅವಕ್ಕೊಂದು ಬೇಲಿ ಅಂತ ನೋಡಿದ್ರೆ ಸಾಕು. ಬೇರೆ ದನಗಳಾದರೆ ಹೋರಿಗಳಾದರೆ ಅದರ ಜಂಪ್ ಮಾಡೋದು, ನುಕ್ಕೊಂಡು ಹೋಗೋದು. ಇವು ಹಾಗಲ್ಲ. ಇವಕ್ಕೊಂದು ದೂರದಲ್ಲಿ ಹೀಗೆ ನೋಡ್ತವೆ, ಅಲ್ಲೊಂದು ಬೇಲಿದೆ, ಸರಿ ಇಲ್ಲೇ ಇರುವ ಅಂತೇಳಿ ಅದರ ಒಳಗಡೆ ಇರ್ತವೆ. ಈ ಅಷ್ಟು ಕುರಿ ನಾವು ಹೇಗೆ ಸಾಕಿದಾಗೆ ಕುರಿನ ನಾವು ಯಾವ ರೀತಿ ಟ್ರೀಟ್ ಮಾಡ್ಬೋದು, ಸೇಮ್ ಟ್ರೀಟ್ ಇದು ಮಾಡ್ಬೋದು. ಸ್ವಲ್ಪ ಬೀಜ ಹೊಡೆಯೋದಿದ್ರೆ ಈ ಹೋರಿಗಳು, ಸ್ವಲ್ಪ ಕೋಣ ಹೋರಿಗಳು ಸ್ವಲ್ಪ ರಫ್ ಆಗಿರ್ತವೆ, ಅಗ್ರೆಸಿವ್ ಇರ್ತವೆ. ಅದೊಂದು ಸ್ವಲ್ಪ ಬಲ ಆದಮೇಲೆ ಸ್ವಲ್ಪ ದೊಡ್ಡದಾಗ ಒಂದು ಹೀಗೆಲ್ಲ ನಾವೆಲ್ಲ ಈಗ ಬೀಜ ಹೊಡೆದಾಗಿದೆ. 1 ವರ್ಷ ತಂದು 1 ವರ್ಷ ಆಗುವಂಥ ಮರಿಗಳದೆಲ್ಲ ಬೀಜ ಹೊಡೆದ್ಬಿಟ್ರೆ ಮತ್ತೆ ಅದರಷ್ಟು ಸುಲಭ ಈಸಿಯೆಸ್ಟು ಯಾವುದೂ ಇಲ್ಲ. ಹಾಗಂತ ಇವರು ಹೇಳಿದ್ರು ಅಂತೇಳಿ ಈ ಮಣ್ಣು ಮಿತ್ತಿದ್ದು ಸಗಣಿ ಅಂತ ಹಾಕ್ತಾರಂತಲ್ಲ, ಇವರು ಒಳ್ಳೆ ಹುಲ್ಲನ್ನೇ ಹಾಕ್ತಾರೆ, ಹೊರಗಡೆ ಚೆನ್ನಾಗಿ ಮೇಯಕ್ಕೆ ಬಿಡ್ತಾರೆ. ಆಗಲೇ ಹೇಳಿದಾಗೆ 7 ಗಂಟೆ ಹೊರಗಡೆ ಮೇಯಕ್ಕೆ ಬಿಡ್ತಾರೆ. ಹಾಗಾಗಿ ಹೊರಗಿನ ಆಹಾರವೂ ಸಿಗುತ್ತೆ, ಕೊಟ್ಟಿಗೆ ಹೋದ್ಮೇಲೆ ಅಲ್ಲಿ ಅದಕ್ಕೆ ಬೇಕಂತ ಈಸಿಯಷ್ಟು. ಯಾಕಂದ್ರೆ ಯಾವುದೇ ಹುಲ್ಲು ನೀವು ಹಾಕಿ ಅವರು ಉದಾಹರಣೆ ಕೊಟ್ಟಿದ್ದಷ್ಟೇ. ಹಾಗೆ ಅಂತೇಳಿ ನಾವು ಹಾಗೆ ಮಾಡೋದಲ್ಲ, ಬಟ್ ಅಷ್ಟು ಈಸಿಯಷ್ಟು ಮೆಥಡು. ನಿಮಗೆ ಅದೇ ಆಗಬೇಕು. 1-2 ಸಲ ಮಳೆ ಬಂದಾಗ ಬೇರೆ ಒಳ್ಳೆ ಹಸುಗಳು ತಿನ್ನೋದಿಲ್ಲ. ಸ್ವಲ್ಪ ಹುಲ್ಲು ಎಲ್ಲ ಇಡುವಾಗ ನೀವು ಸ್ವಲ್ಪ ಉಪ್ಪನ್ನು ಹಾಕಿಡಿ. ಉಪ್ಪನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಇಲಿ ಹೆಗ್ಣಗಳು ಬರೋದಿಲ್ಲ ಹುಲ್ಲಿಗೆ. ಸೊ ಎಷ್ಟೋ ಜನ ರೈತರಿಗೆ ಅದು ಗೊತ್ತಿಲ್ಲ. ಮುಂಡವನ್ನು ಸುಮ್ಮನೆ ಮೆಟ್ಬಿಡ್ತೀವಿ. ಬರೀ ಒಂದು 10, 30, 40 ರೂಪಾಯಿ ಕೊಟ್ಟು ಕಂತೆ ತರ್ತೀವಿ. ಅದೇ 20 ರೂಪಾಯಿ 1 kg ಉಪ್ಪಿಗಿರೋದು. ಒಂದು 2 ಲೇಯರ್ ಮುಂಡಲ್ಲಿ 2 ಲೇಯರು ಕೆಳಗೆ ಅಲ್ಲ, ಎಲ್ಲ ಪ್ರತಿಯೊಂದು ಲೇಯರ್, 1 ಲೇಯರ್ ಇಲ್ಲ 2 ಲೇಯರ್ ಹಾಕಿದ ಕೂಡಲೇ ಮೇಲೆ ಉಪ್ಪು ಎರಚಿ, ತಿರ್ಗಾ 2 ಲೇಯರ್ ಹಾಕಿದ್ಮೇಲೆ ತಿರ್ಗಾ ಒಂದು ಉಪ್ಪು ಎರಚಿ, ಒಂದು ಪುಂಡಿ 2 ಪುಂಡಿ ಹೀಗೆ ಎರಚ್ಕೊಂಡು ಹೋದರೆ ಸಾಕು. ಪುನಃ ಅದ್ರ ಮೇಲ್ಗಡೆ ಆಗುವಾಗ ಏನಾಗುತ್ತೆ, ಒಂದು ಹುಲ್ಲು ಟೇಸ್ಟ್ ಇರುತ್ತೆ. ದನಗಳು ಎಲ್ಲ ಟೈಮಲ್ಲಿ ಹುಲ್ಲು ತಿಂತವೆ. 2ನೇದು ಇಲಿ ಹೆಗ್ಣಗಳು ಈ ಉಪ್ಪನ್ನ ಇದಕ್ಕೆ ಒಳಗೆ ನುಗ್ಗೋದಿಲ್ಲ. ಇಲ್ಲಾಂದರೆ ಎಲ್ಲ ಎಲಿ ಹೆಗ್ಣಗಳು ನುಗ್ಗಿ ಅದು ಎಷ್ಟೇ ಭತ್ತವನ್ನು ಬಡಿದ್ರೂ ಕೂಡ ಭತ್ತಗಳು ಉಳ್ಕೋತವೆ. ಸೊ ಹಾಗಾಗಿ ಅಂಥ ಸಮಸ್ಯೆ ಇರೋದರಿಂದ ನೀವು ಹುಲ್ಲು ನೀಟಾಗಿ ಎಲ್ಲಿಯೂ ಕೂಡ ನಮ್ಮದು ಆದರೂ ಕೂಡ ಇರೋದಿಲ್ಲ. ಇಲಿ ಹೆಗ್ಣಗಳ ಕಾಟ ಜಾಸ್ತಿ ಇರುತ್ತೆ. ಹೆಗ್ಣಗಳೆಲ್ಲ ಮಣ್ಣನ್ನು ಒಕ್ಕೆ ಹಾಕ್ತವೆ. ಸೊ ಆ ಉದ್ದೇಶಕ್ಕೂ ಉಪ್ಪನ್ನು ಹಾಕಿ, ದನಗಳು ಹುಲ್ಲು ತಿನ್ನಲಿಕ್ಕೆ ಕೂಡ ಉಪ್ಪನ್ನು ಹಾಕಿ, ಈ ರೀತಿಯಾಗಿ ಮುಂಡವನ್ನು ಮೆಟ್ಕೊಳ್ಳಿ. ಸೊ ಇದೆಲ್ಲದಕ್ಕಿಂತ ಭಾಳ ಈಸಿಯೆಸ್ಟು ಅಂದರೆ, ಈಗ ನಾವೆಲ್ಲದಕ್ಕೆ ಸೆಲೆಕ್ಟ್ ಮಾಡಿ, ಈಗ ಹುಲ್ಲು ತರ್ತಾನೆ, 4 ಹಸು ಇದೆ ಅಂತ ಹೇಳಿದೆ,
ಇವನ ಕೆಲಸ ಏನು ಅಂದರೆ ಫಸ್ಟು ಆ 40 ಕಟ್ಟದಲ್ಲಿ ಸೆಲೆಕ್ಟ್ ಮಾಡೋದು 4 ಹಸಿಗೆ ಬೇರೆ. ಇದು ಯಾಕೆ ದಿ ಬೆಸ್ಟ್ ಇದು ಯಾಕೆ ಅಂತ ಕೇಳಿದ್ರೆ ಅದು ಹುಲ್ಲು ತಿನ್ನೋದಿಲ್ಲ ಅದು ಕೋಣಗಳು ಅವಕ್ಕೆ ಯಾವುದಾದ್ರೂ ಆಯ್ತದೆ ಅವು ತಿಂತವೆ. ಇವು ಕಾಂಪ್ರಮೈಸಿಗೆ ಇಲ್ಲ ಹಸುಗಳು. ಇದು ಮೇನ್ ಪ್ರಾಬ್ಲಮ್. ಸ್ನೇಹಿತರೆ, ನಿಮಗೆ ಒಂದು ಪಿಕ್ಚರ್ ಸಿಕ್ಕಿರ್ಬೋದು ಈ ಕೋಣ ಎಮ್ಮೆ ಸಾಕಾಣಿಕೆಯಿಂದ ಯಾವ ರೀತಿ ಲಾಭ ಮತ್ತು ಅವುಗಳ ನಿರ್ವಹಣೆ ಹೇಗೆ ಅಂತ. ನಿರ್ವಹಣೆ ದೊಡ್ಡ ಮಟ್ಟಿಗಿನ ಖರ್ಚು ಬೇಕಾಗಿಲ್ಲ, ಆರೋಗ್ಯ ಸಮಸ್ಯೆ ಇಲ್ಲ, ಆಹಾರ ಕೊಡೋದಕ್ಕಾಗಿ ದೊಡ್ಡ ತಲೆ ಖರ್ಚು ಮಾಡಬೇಕಾಗಿಲ್ಲ. ಜೊತೆಗೆ ಒಂದು ಸಣ್ಣ ಜಾಗ ಇದ್ರೆ ಸಾಕು, ಅಥವಾ ನೀವು ಕೊಟ್ಟಿಗೆಯಲ್ಲಿ ಸಾಕ್ತೀನಿ ಅದಕ್ಕೆ ಫೀಡ್ ಮಾಡ್ತಾ ಕೊಟ್ಟಿಗೆಯಲ್ಲಿ ಹುಲ್ಲು ಕೊಡ್ತಾ ಸಾಕ್ತೀನಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಲಾಭ ಹೆಚ್ಚು ಸಿಗುತ್ತೆ. ಸಗಣಿ ಗೊಬ್ಬರದಿಂದ ನೀವು ಸಾವಯವ ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ಇದ್ದರೆ ನಿಮಗೆ ಗೊಬ್ಬರ ಅಲ್ಲೇ ಸಿಕ್ಬಿಡುತ್ತೆ. ಅವಕ್ಕೆ ಬೇಕಾದ ಹುಲ್ಲುಗಳನ್ನು ನಿಮ್ಮ ತೋಟದಿಂದನೇ ಮಾಡ್ಕೋಬೋದು. ಅದನ್ನು ಲಾಭ ಕಂಡವರು ಮಂದಿರ ತೇಜಸ್ ಅವರಿದ್ದಾರೆ. ಖಂಡಿತವಾಗಿಯೂ ಬೇಕು. ಯಾಕೆಂದರೆ ರೈತ ಅಂತ ನಾವೆಲ್ಲರೂ ರೈತ ಅಂತ ಎದೆ ತಟ್ಟಿ ಹೇಳಬೇಕು ಅಂದರೆ ಒಂದು ನಾಡೆ ಆದರೂ ದನ ಬೇಕು. ನನ್ನ ಲೆಕ್ಕದಲ್ಲಿ ದನವನ್ನು ಯಾರು ಸಾಕೋದಿಲ್ವೋ ಅವರು ರೈತರೇ ಅಲ್ಲ. ಬರೇ ಒಂದು ನಡೆ ದನದಿಂದ ಎಷ್ಟು ಚಂದ ಅಂತ ಹೇಳಿದ್ರೆ ನಿಮಗೆ ಹೋಗಿ ಒಂದು ಕೊಟ್ಟಿಗೆ ನಾವು ಸ್ವಾಮರಿಗಳಾಗೋದಿಲ್ಲ. ನಾವು ದನ ಇದೆ ಹಸು ಇದೆ ಅಂತ ಹೇಳಿದ ಕೂಡಲೇ ನಾವು ಪ್ರತಿ ದಿವಸ ಅದಕ್ಕೆ ಏನಾದರೂ ಅದರ ಹತ್ರ ಹೋಗ್ತೇವೆ, ಅದಕ್ಕೆ ಏನಾದರೂ ಒಂದು ಮೇವನ್ನು ಕೊಡ್ತೇವೆ, ಇಲ್ಲ ಅದರೊಂದು ನೋಡೋ ಮುಖಾಂತರ ನಮಗೆ ಎಷ್ಟೋ ಮನಸ್ಸಿಗೆ ಖುಷಿ ಇರುತ್ತೆ. ನಮ್ಮ ಆಯಸ್ಸು ಕೂಡ ಹೆಚ್ಚಾಗ್ತದೆ. ಇನ್ನೊಂದು ಅದು ಒಂದು ಹಾಕುವ ಒಂದು ಸಗಣಿ, ಒಂದು ಹಿಡಿ ಸಗಣಿಯಲ್ಲಿ ನಿಮಗೆ ಹೂವಿನ ಗಿಡಕ್ಕೆ ಹಾಕಿದ್ರೆ 4 ಹೂ ಬಿಡುವಲ್ಲಿಗೆ 14 ಹೂ ಆಗುತ್ತೆ. 4 ಬದನೆಕಾಯಿ ಇರ್ಬೋದು, ಕೇವಲ ಒಂದು 10 ಗಿಡ ತರಕಾರಿ ನಟ್ಟರೆ ಸಾಕು. ಒಂದು 10 ಬದನೆ, 10 ಸೀಕುಂಬಳ, ಹೀಗೆ 10 ಗಿಡದಲ್ಲಿ ನಿಮಗೆ ನೀವು ತಿನ್ನೋದಲ್ಲದೆ ಬಂದವರಿಗೆ ಕೂಡ ಪ್ಯಾಕ್ ಮಾಡಿ ಕೊಡುವಷ್ಟರ ಮಟ್ಟಿಗೆ ನಿಮಗೆ ಅದರಲ್ಲಿ ಆಗುತ್ತೆ, ಆ ತರಕಾರಿ ಆಗುತ್ತೆ. ಆದರೆ ಅಷ್ಟು ಟೇಸ್ಟ್ ಕೂಡ ಅಷ್ಟು ಚಂದ. ನಾವು ಹೂವಿನ ಪಾತಿ ಒಳಗೆ ಕೂಡ ನಾವು ತರಕಾರಿ ಹಾಕಿದ್ದೇವೆ, ಬೇಕಾದ್ರೆ ನಿಮಗೆ ನೋಡ್ಬೋದು. ಹಾಗೆ ತರಕಾರಿಯನ್ನು ಕೂಡ ನಾವು ಬೆಳೆಸ್ತೇವೆ. ಸೊ ಇದಕ್ಕೆಲ್ಲ ಕಾರಣ ದನ ಬೇಕೇ ಬೇಕು. ನಿಮಗೆ ಕೆಮಿಕಲ್ ಹಾಕಿ ಕಂಪ್ನಿ ಗೊಬ್ಬರ ಹಾಕಿ ನಿಮಗೆ ಯಾವುದನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಆದರೂ ನೀವು ಒಂದು ನಡೆ ಧರ್ಮಕ್ಕೆ ಕೂಡ ನಾವು ಯಾರಿಗಾದರೂ ದನ ಕೊಡ್ತೀವಿ ಅಂದರೂ ಯಾರು ಇವತ್ತು ಸಾಕೋರಿಲ್ಲ. ಮೊನ್ನೆ ಕೂಡ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು, 4 ಹಸು ಉಂಟಣ್ಣ, ನನಗೆ ದುಡ್ಡೇ ಬೇಡ, ತಗೊಂಡೋಗಿ ಸಾಕ್ತೀರಾ ಅಂತೇಳಿ. ಆ ಮಟ್ಟಿಗೆ ನಾವು ಬಂದಿದ್ದೀವಿ. ಲಕ್ಷಾಂತರ ರೂಪಾಯಿ ಕೊಟ್ಟುಬಿಟ್ಟು ನಾಯಿಗಳನ್ನ ಅದು ಗಲೀಜು ಮಾಡ್ತದೆ, ಏನೆಲ್ಲ ಮಾಡ್ತದೆ, ಆದರೂ ಅದನ್ನು ಮೇಲೆ ಬಿದ್ದುಕೊಂಡು ನಮ್ಮ ಬೆಡ್ ಮೇಲೆ ಕೂರಿಸ್ಕೊಂಡು ಅದನ್ನು ಟ್ರೀಟ್ ಮಾಡ್ತೇವೆ. ಕೆಲವರಿಗೆ ಟೌನ್ಲಿರೋರಿಗೆ ಇದು ಆಗೋದಿಲ್ಲ. ಆದರೆ ಎಷ್ಟೋ ಜನ ನಾವು ರೈತರು, ನಮಗೆ ಬೇಕಾದ ವ್ಯವಸ್ಥೆ ಇದೆ, ಎಷ್ಟೋ ಜನ ಗದ್ದೆಯನ್ನು ಹಡ್ಲು ಬಿಟ್ಕೊಂಡಿದ್ದೀವಿ. ಸೊ ಆದರೆ ಒಂದು ನಡೆ ದನ ಕಟ್ಟಲಿಕ್ಕೆ ನಾವು 10 ಸಲ ಯೋಚನೆ ಮಾಡ್ತೀವಿ. ಅದರ ಗಂಜಳದ ಸ್ಮೆಲ್ ಇರ್ಬೋದು, ಸಗಣಿ ಇರ್ಬೋದು, ಅದ್ರ ಬಗ್ಗೆ ನಾವು ಕೊಟ್ಟಿಗೆಗೆ ಹೋಗೋದು ಅಂದರೆ ಭಾಳ ಒಂದು ತಾತ್ಸಾರದ ಭಾವನೆ ಇದೆ. ಸೊ ಅದೆಲ್ಲ ಹೋಗಲಾಡಿಸಿ ಒಂದು ದನವನ್ನು ನೀವು ಸಾಕಿ ನೋಡಿ. ಅದರಲ್ಲಿ ಸಿಗುವಂಥ ಫೀಲಿಂಗು, ಅದರಲ್ಲಿ ಸಿಗುವಂಥ ನೆಮ್ಮದಿ, ಆ ಒಂದು ಸುಖನೇ ಬೇರೆ. ಅದು ಹೇಳಿದ್ರೆ ನಮಗೆ ಎಷ್ಟು ಹೇಳಿದ್ರೂ ಅದರ ಅನುಭವನ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಅದರ ಅನುಭವಿಸೋನಿಗೆ ಅದರ ಗೊತ್ತಾಗೋದು. ಸೊ ಹಾಗಾಗಿ ದಯವಿಟ್ಟು ಎಲ್ಲ ರೈತ ಅಂತ ಆದಮೇಲೆ ದಯವಿಟ್ಟು ಒಂದು ನಡೆ ನಮ್ಮ ಮನೆಗೆ ಬೇಕಾದಂಥ ಹಾಲು. ಈಗ ಎಷ್ಟೋ ಕಡೆ ನಾವು ಕೆಮಿಕಲ್ ಹಾಲು ನೋಡ್ತೇವೆ, ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ನೋಡ್ತೇವೆ. ಸೊ ಕರೆಕ್ಟಾದ ಹಾಲು ನಮಗೆ ಸಿಗ್ತಾ ಇಲ್ಲ, ಕರೆಕ್ಟಾದ ಅಕ್ಕಿ ನಮಗೆ ಸಿಗ್ತಾ ಇಲ್ಲ. ಆದರೆ ನಮ್ಮಲ್ಲೇ ಇರೋದರಿಂದ ನಾವು ತರಕಾರಿಯನ್ನು ಮಾಡ್ಕೋಬೋದು. ಹಾಲನ್ನು ಒಳ್ಳೆ ಹಾಲು ಮುಖಾಂತರ ನಾವು ಬೆಣ್ಣೆ, ತುಪ್ಪ, ಮೊಸರು ಎಲ್ಲವನ್ನು ಕೂಡ ನಾವು ಮಾಡೋ ಮುಖಾಂತರ ಒಳ್ಳೆ ಆರೋಗ್ಯದಿಂದ ನಾವು ಇರಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ದೇವಸಣ್ಣ. ನೀವು ಹೈನುಗಾರಿಕೆ ಅದರಲ್ಲಿ ವಿಶೇಷವಾಗಿ ನನ್ನ ಆಸಕ್ತಿ ಇದ್ದದ್ದು ಈ ಎಮ್ಮೆ ಕೋಣಗಳ ಬಗ್ಗೆ. ಗೊತ್ತಿಲ್ಲದಂಥ ಹಲವು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಅದರಲ್ಲೂ ಮುಖ್ಯವಾಗಿ ಹೇಗೆ ಲಾಭ ಗಳಿಸ್ಬೋದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಅವುಗಳು ಕೂಡ ನಿಮ್ಮ ಜೊತೆಗೆ ಚೆನ್ನಾಗಿರಲಿ. ಒಂದು ಅರ್ಥದಲ್ಲಿ ನಮಗೆ ಈ ಜಾನುವಾರುಗಳಿದ್ರೆ ಅದೊಂದು ಪಾಸಿಟಿವ್ ವೈಬು. 100ಕ್ಕೆ 100. ನಮ್ಮ ಟೆನ್ಷನ್ ಏನಿದ್ರು ಕೂಡ ಒಂದಷ್ಟು ಆ ಕರುಗಳ ಜೊತೆ, ದನಗಳ ಜೊತೆ, ಹಸುಗಳ ಜೊತೆ ಸ್ವಲ್ಪ ಹೋಗಿ ಬಂದರೆ ಸಾಕು, ಅದು ಮರೆಯಾಗುತ್ತೆ. ಒಳ್ಳೆಯದಾಗಲಿ, ಅವುಗಳಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ನಿರಂತರವಾಗಿ ಈ ಅಪರೂಪದ ತಳಿಯಿಂದನೇ ನಾನು ಹೇಳಕ್ಕೆ ಬಯಸ್ತೀನಿ ಇದನ್ನು. ಹಾಗೆ ನಿಮ್ಮ ಚಾನಲ್ಗಳಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೂರಾರು ಕಾಲ ನಿಮ್ಮ ಚಾನಲ್ ಓಡಲಿ. ಒಳ್ಳೊಳ್ಳೆ ವಿಚಾರಗಳನ್ನ ಕೊಡ್ತಾ ಇದ್ದೀವಿ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ತೇಜಸ್ ಅವರಾಗಲೇ ಹೇಳಿದ್ರು ತರಕಾರಿ ಈ ದನಗಳನ್ನ ಸಾಕಾಣಿಕೆ ಮಾಡಿ ಅದರ ಸಗಣಿಯನ್ನೇ ಬಳಸಿ ಸಾವಯವ ತರಕಾರಿ ಬೆಳೀತಾ ಇದ್ದೀವಿ ಅಂತ. ಅದನ್ನು ಮುಂದಿನ ಸರಣಿಯಲ್ಲಿ ತೋರಿಸ್ತೀನಿ, ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೀನಿ. ಈ ಎಪಿಸೋಡ್ನಲ್ಲಿ ನಿಮಗೆ ಏನು ಅನಿಸ್ತು? ಎಮ್ಮೆ ಕೋಣಗಳು, ನಿಮ್ಮಲ್ಲಿ ಎಮ್ಮೆ ಕೋಣ ಜಾನುವಾರುಗಳಿದಾವ ಇದ್ದರೆ ಕಮೆಂಟ್ ಮಾಡಿ. ಯಾವ ರೀತಿ ನೋಡ್ತೀರಿ, ನಿಮ್ಮಲ್ಲಿ ಈ ವಿಶೇಷತೆ ಏನಿದೆ ಅದನ್ನು ಕಮೆಂಟ್ ಮಾಡಿ. ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.